ಭಾರತದ ಭವಿಷ್ಯದ ರೈಲು ಹೈಡ್ರೋಜನ್ ರೈಲು. ಇನ್ನು ಕೆಲವೇ ದಿನಗಳಲ್ಲಿ ಭಾರತದ ರೈಲ್ವೆ ಇತಿಹಾಸದಲ್ಲಿ ಕ್ರಾಂತಿ ಆಗುತ್ತೆ. ಯಾಕಂದ್ರೆ ಇವತ್ತಿನ ದಿನ ನಾವು ಹೈಡ್ರೋಜನ್ ರೈಲನ್ನು ನೋಡ್ತಾ ಇದ್ದೀವಿ. ಇದೇ ಥರ ಬೇರೆ ಬೇರೆ ರೈಲ್ಗಳಿಗೆ ಹೆಲ್ಪ್ ಆಗುತ್ತೆ ಇದು. ಯಾಕಂದರೆ ಇವಾಗ ನಮ್ಮದು ಮುಂಚೆ ಎಲೆಕ್ಟ್ರಿಕಲ್ ಬೈಕ್ಸ್ ಆಗಲಿ ಎಲೆಕ್ಟ್ರಿಕಲ್ ಕಾರ್ಸ್ ಆಗಲಿ ಬಂದಿರಲಿಲ್ಲ, ಬಟ್ ಈಗ ಕ್ರಾಂತಿ ಆಗುತ್ತೆ. ಹಾಗೆ ಹೈಡ್ರೋಜನ್ ರೈಲ್ವೆ ಕ್ರಾಂತಿನೂ ಆಗಬಹುದು. ಓಕೆ, ಯಾಕಂದರೆ ಇದು ಕಲ್ಲಿದ್ದಲು ಮತ್ತು ಡೀಸೆಲ್ ಅಲ್ಲ, ನೀರಿನಿಂದ ತಯಾರಾಗುವ ಹೈಡ್ರೋಜನ್ ಇಂಧನದಿಂದ ಈ ರೈಲು ಓಡುತ್ತೆ. ಸೊ ನೋಡಿ ಹೇಗಿದೆ ಅಂತ, ಲೈಫು ಚೇಂಜ್ ಆಗ್ತಾನೆ ಹೋಗುತ್ತೆ. ಓಕೆ, ಇದು ಸಂಪೂರ್ಣ ಶೂನ್ಯ ಮಾಲಿನ್ಯ, ಜೀರೋ ಎಮಿಷನ್ ಅಂತಾರಲ್ಲ ಆ ಥರ ಇದು ಹೊಂದಿದೆ. ಇದರಿಂದ ಯಾವುದೇ ಹಾನಿಕಾರಕ ಹೊಗೆ ಬರುವುದಿಲ್ಲ. ಇದು ಹೆಂಗೆ ಓಡುತ್ತಲ್ಲ, ಹೆಂಗೆ ರನ್ ಆಗುತ್ತಲ್ಲ, ಅದರಿಂದ ವಾಪಸ್ ಹೆಂಗೆ ಬರುತ್ತೆ ಅಂದರೆ ನೀರ ವಾಟರ್ ವೇಫರ್ ಅಂತಾರಲ್ಲ ಅದು ಹೊರಗೆ ಬರುತ್ತೆ. ಸೊ ಅದು ಒಂದು ಇಂಪಾರ್ಟೆಂಟು. ಬಟ್ ಇದು ಕ್ಲಿಕ್ ಆದರೆ ಮಾತ್ರ ನಮ್ಮ ಪರಿಸರ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಕಿಲೋಮೀಟರ್ ರೀಚ್ ಆಗುತ್ತೆ ನೋಡೋಣ. ಅಂದರೆ ಒಂದು ಸಾರಿ ನಾವು ಆ ಎನರ್ಜಿನ ಕೊಟ್ಟರೆ, ಅದಕ್ಕೆ ತುಂಬಿಸಿದ್ರೆ ಹೈಡ್ರೋಜನ್ ತುಂಬಿಸಿದ್ರೆ ಎಷ್ಟು ಕಿಲೋಮೀಟರ್ ಓಡುತ್ತೆ ಅದರ ಸಾಮರ್ಥ್ಯ ನೋಡಬೇಕಾಗತ್ತೆ ನಾವು. ಓಕೆ, ಬಟ್ ಇಟ್ ಈಸ್ ವೆರಿ ಬೆಸ್ಟ್. ಭಾರತದ ತಂತ್ರಜ್ಞಾನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ. ಯಾಕಂದರೆ ಪ್ರತಿಯೊಬ್ಬ ಅಭಿಪ್ರಾಯನೂ ಬೇಕಾಗತ್ತೆ ಎಲ್ಲರಿಗೂ. ಸೊ ಓಕೆ, ಆಮೇಲೆ ಯಾರು ರೈಲು ಪ್ರಯಾಣವನ್ನು ಪ್ರೀತಿಸ್ತಾರೋ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಆಮೇಲೆ ಇದ್ರ ಪ್ರಕಾರ ಬರ್ತಾ 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 ಅದು ನಮ್ಮ ಪ್ರೈಸಲ್ಲೂ ಕಮ್ಮಿ ಆಗ್ಬೋದು. ಸೊ ನೋಡೋಣ, ಏನೋ ಒಂದು ಹೆಲ್ಪ್ ಆಗ್ಬೋದು ನಮಗೆ. ಥ್ಯಾಂಕ್ ಯು, ಸ್ಟೇ ಟ್ಯೂನ್.